ಆತ್ಮೀಯ ಬಂಧುಗಳೇ, ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, ವೇದಿಕೆ ಮೇಲೆ ಇರುವಂಥ ನಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಹಾಗೆ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರೇ, ಹಾಗೆ ಹಿರಿಯ ಸಚಿವರಾದಂಥ ಕೆ ಜೆ ಜಾರ್ಜ್ ಅವರೇ, ಕೃಷ್ಣ ಬೈರೇಗೌಡರೇ, ಕೆ ಎಚ್ ಮುನಿಯಪ್ಪನವರೇ, ಹಾಗೆ ವೇದಿಕೆ ಮೇಲಿರುವಂಥ ಶಾಸಕ ಮಿತ್ರರು, ಈ ಕಾರ್ಯಕ್ರಮದ ಅಧ್ಯಕ್ಷರು, ಈ ಭಾಗದ ಶಾಸಕರು ಆದಂಥ ಸೋಮಶೇಖರ್ ಅವರೇ, ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪುಟ್ಟಣ್ಣನವರೇ, ಗೋವಿಂದರಾಜ್ ಅವರೇ, ನಾಗರಾಜ್ ಯಾದವ್ ಅವರೇ, ಹಾಗೂ ಡಾಕ್ಟರ್ ಆರತಿ ಕೃಷ್ಣ ಅವರೇ, ಹಾಗೆ ವೇದಿಕೆಯಲ್ಲಿ ದಿವ್ಯ ಸ್ಥಾನವನ್ನು ಪಡ್ಕೊಂಡಿರುವಂಥ ನಮ್ಮೆಲ್ಲರ ಪ್ರೀತಿಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರೇ, ಹಾಗೆ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿಗಳೇ, ಹಾಗೆ ಶ್ರೀ ಶ್ರೀ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿ ಅವರೇ, ಹಾಗೆ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮಿಗಳೇ, ಹಾಗೂ ವೇದಿಕೆಯಲ್ಲಿರುವಂಥ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರುಗಳಾದಂಥ ಪುಟ್ಟಸ್ವಾಮಿ ಗೌಡ್ರೆ, ವಿ ಆರ್ ಸುಜಯ್ ಅವರೇ, ಎನ್ ಆರ್ ಅಮರ್ನಾಥ್ ಅವರೇ, ಗಾಂಧಿ ಅವರೇ, ಹಾಗೆ ಸಹೋದರ ಮಿತ್ರ ಶಾಸಕ ಮಿತ್ರರಾದಂಥ ಶಿವಣ್ಣ ಅವರೇ, ಬಾಲಕೃಷ್ಣ ಅವರೇ, ಗ್ಯಾರಂಟಿ ಅಧ್ಯಕ್ಷರಾದಂಥ ರೇವಣ್ಣ ಅವರೇ, ನಮ್ಮ ಸಚಿವರಾದಂಥ ಬೈರ್ತಿ ಸುರೇಶ್ ಅವರೇ, ನಮ್ಮ ಚೀಫ್ ಸೆಕ್ರೆಟರಿ ಆದಂಥ ಶಾಲಿನಿ ಮೇಡಮ್ ಅವರೇ, ಹಾಗೆ ಅದು ನಾನು ಸ್ವಾಗತ ಮಾಡ್ತೀನಿ. ಬಂಧುಗಳೇ, ಇವತ್ತು ಈ ಒಂದು ಅದ್ಧೂರಿಯ ಕೆಂಪೇಗೌಡ ಜಯಂತಿ ಸರ್ಕಾರದ ವತಿಯಿಂದ ನಡೀತಾ ಇರುವಂಥ ಈ ಕಾರ್ಯಕ್ರಮ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಕಾರ್ಯಕ್ರಮವನ್ನು ಗ್ರೇಟರ್ ಬ್ಯಾಂಗ್ಳೂರ್, ಹಾಗೆ ಕೆಂಪೇಗೌಡ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 4 ಕೂಡಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹುಶಃ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳ ಮೊದಲನೇ ಒಂದು ಈ ಕಾರ್ಯಕ್ರಮ ಕೆಂಪೇಗೌಡ ಜಯಂತಿ ಅದ್ಧೂರಿಯಾಗಿ ಈ ಭಾಗದ ಶಾಸಕ ಮಿತ್ರರು, BDA ಮತ್ತು ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಭಾಳಷ್ಟು ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ವಿಶೇಷವಾಗಿ ನನಗೆ ಕೊಟ್ಟಿರುವಂಥ ಜವಾಬ್ದಾರಿ ಸ್ವಾಗತ ಮಾಡೋದು, ಆದರೆ ಒಂದೆರಡು ಮಾತು ಹೇಳಲೇಬೇಕಾಗುತ್ತೆ. ಬ್ಯಾಂಗ್ಳೂರು ಅಭಿವೃದ್ಧಿ ಪ್ರಾಧಿಕಾರ ಕಳೆದ 2 ವರ್ಷ 5 ತಿಂಗಳಲ್ಲಿ, ಅದು ಕಳೆದ 3 ವರ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರುವಾಗಿಂದ ಇಲ್ಲಿವರೆಗೂ ಭಾಳಷ್ಟು ಬದಲಾವಣೆಯನ್ನು ನಾವು ತಂದಿದ್ದೀವಿ. ರೈತರಿಗೆ ಜಮೀನನ್ನು ಕೊಟ್ಟಂಥ ರೈತರಿಗೆ ಅವರಿಗೆ ಸಿಗಬೇಕಾಗಿರುವಂಥ ಸವಲತ್ತುಗಳು, ಅವರಿಗೆ ಸಿಗಬೇಕಾಗಿರುವಂಥ ಜಾಗ, ಇನ್ನೊಂದು ಮತ್ತೊಂದು ಪ್ರತಿಯೊಂದು ಕೊಡುವಂಥ ಸಂಪೂರ್ಣ ಪ್ರಯತ್ನ BDA ಮಾಡಿದೆ. ಅದು ನೇರವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಇದಾಗಲೇಬೇಕು ಅಂತ ಹೇಳಿ ನಾವು BDA ಮುಖಾಂತರ ಇದನ್ನೆಲ್ಲ ಮಾಡಿದ್ದೀವಿ. ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರ ಈ ಲೇಔಟಲ್ಲಿ ಬಹುಶಃ ಸುಮಾರು ಕೆಲಸಗಳಾಗೋದು ಬಾಕಿ ಇತ್ತು. ಇವತ್ತು 95% ಕೆಲಸ ಈ ಭಾಗದಲ್ಲಿ ಆಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ BDA ಕಮಿಷನರ್ ಆದಂಥ ಮಣಿವಣ್ಣನವರಿದ್ದಾರೆ, ಹಾಗೆ BDA ಎಲ್ಲ ಅಧಿಕಾರಿಗಳು ಭಾಳಷ್ಟು ಶ್ರಮಪಟ್ಟು ಇವತ್ತು ಈ ವಿಶೇಷವಾಗಿ ಕೆಂಪೇಗೌಡ ಬಡಾವಣೆಯಲ್ಲಿ ನಾವು ಆದಷ್ಟು ಕೆಲಸಗಳನ್ನು ಮುಗಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಈಗಾಗಲೇ ಅವರುಗಳನ್ನ ಮುಗಿಸಿ ಮುಂದೆ ಇರುವಂಥ ಕಾರ್ಯಕ್ರಮ ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ, ನಾವು 15 ಲಕ್ಷ ಗಿಡ ನಡುವಂಥದ್ದು. ಖಂಡಿತವಾಗಿ ಅದು ಕೂಡ ದೂರದೃಷ್ಟಿ ಇರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ.
ನಾವು ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ಕಳೆದ ನಮ್ಮ ಇತ್ತೀಚೆಗೆ ನಾವು ಅನುಭವಿಸಿದ್ವಿ. ಎಷ್ಟು ಬಿಸಿಲಿತ್ತು, ಯಾವ ರೀತಿಯಲ್ಲಿ ಬದಲಾವಣೆ ಆಗಿತ್ತು ಅನ್ನೋದು ನಾವೆಲ್ಲ ನೋಡಿದ್ವಿ. ಆವತ್ತು ಕೂತು ಮಾತಾಡಿದಾಗ ಆವತ್ತು ನಮ್ಮ ಬೆಂಗಳೂರು ಇನ್ಚಾರ್ಜ್ ಮಂತ್ರಿಯಾಗಿ DK ಶಿವಕುಮಾರ್ ಅವರು ಹೇಳಿದ್ರು, ನಾವೇನಾದರೂ ಮಾಡಲೇಬೇಕು, ಒಂದು ಬದಲಾವಣೆಯನ್ನು ತರುವಂಥ ಪ್ರಯತ್ನ ಮಾಡಬೇಕು ಅಂತ. ಆವತ್ತು ಈ ಆಲೋಚನೆಯನ್ನು ಹುಟ್ಟಿ ಹಾಕಿ ಇವತ್ತು 15 ಲಕ್ಷ ಗಿಡ ಈಗಾಗಲೇ ಎಲ್ಲರೂ ನಡ್ತಾ ಇದ್ದಾರೆ. ಈ ಸುತ್ತಮುತ್ತಲಲ್ಲಿ 60,000ಕ್ಕಿಂತ ಹೆಚ್ಚು ಜನ ಅದರಲ್ಲಿ ಭಾಗವಹಿಸಿದ್ದಾರೆ. ಈ ಕೆಲಸ ನಡೀತಾ ಇದೆ. ಈ ಕೆಲಸಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೋರಾದ ಒಂದು ಚಪ್ಪಾಳೆಯನ್ನು ತಮ್ಮಲ್ಲಿ ಕೇಳ್ಕೊಳ್ತೀನಿ ನಾನು. ಯಾಕೆಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಮುಖ್ಯಮಂತ್ರಿಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸಲಾಗಿದೆ. ಎನ್ ಎ ಹ್ಯಾರಿಸ್ ಅವರ ಭಾಷಣ ಮುಂದುವರಿಯುತ್ತೆ. ಓದ್ತೀನಿ. ಹಾಗೆ SM ಕೃಷ್ಣ ಅವರ ನಮ್ಮೆಲ್ರಿಗೂ ಭಾಳಷ್ಟು ಪ್ರೀತಿಪೂರ್ವಕ ಆದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ SM ಕೃಷ್ಣ ಅವರ ಹೆಸರಲ್ಲಿ ಈ ರಸ್ತೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ದಶಪಥ ರಸ್ತೆ ಖಂಡಿತವಾಗಿ ಈ ಭಾಗದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುವಂಥ ರಸ್ತೆ ಇದು. ಇದನ್ನು SM ಕೃಷ್ಣ ಅವರ ಹೆಸರಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ. ಅದನ್ನು ಸಹ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿದಂತೆ ನಮ್ಮ ಎಲ್ಲ ಸಚಿವರು ಸೇರಿ ಮಾಡಿದ್ದೀವಿ. ಹಾಗೆ ಇವತ್ತು ಕೆಂಪೇಗೌಡ ಜಯಂತಿಯ ದಿವಸ 10 ಕಿಲೋಮೀಟರ್ನ ಕೆಂಪೇಗೌಡ ಮ್ಯಾರಥಾನ್ ರನ್ನನ್ನು ಮಾಡಿ ಬೆಳಿಗ್ಗೆ 6:30 ಗಂಟೆಯಿಂದ ಆ ಕಾರ್ಯಕ್ರಮ ನಡೆಯಿತು. ಹಾಗೆ 5 ಕಿಲೋಮೀಟರ್ನ ವಾಕಥಾನ್ ಕೂಡ ಮಾಡಿದ್ದೀವಿ. ಹಾಗೆ ವಿಶೇಷವಾಗಿ ವಾಲ್ ಆಫ್ ಗ್ರ್ಯಾಟಿಟ್ಯೂಡ್, ಯಾರು ಈ ಭಾಗದಲ್ಲಿ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದೆ ಬಂದು ಜಮೀನನ್ನು ಬಿಟ್ಕೊಟ್ರು ಅವರ ಹೆಸರನ್ನು ಹಾಕಿ ಒಂದು ವಾಲ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಯಾವತ್ತೂ ಆ ಗೋಡೆ ಅಲ್ಲೇ ಇರುತ್ತೆ, ಕೊಟ್ಟಂಥವರ ಹೆಸರು ಅಲ್ಲೇ ಇರುತ್ತೆ. ಅದು ಇರಲೇಬೇಕು ಅಂತ ನಿರ್ಬಂಧ ನಮ್ಮ ಮುಖ್ಯಮಂತ್ರಿಗಳದ್ದು. ಹಾಗಾಗಿ ಅದನ್ನು ಕೂಡ ನಾವು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಸನ್ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಅವರು, ನಮ್ಮೆಲ್ಲರ ಪ್ರೀತಿಯ ಆತ್ಮೀಯರು, ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸ್ವಾಗತ ಸುಸ್ವಾಗತ.